ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಪುರುಷ ನಪುಂಸಕ ನಾರಿ ವಾ ಜೀವ ಚರಾಚರ ಕೋಯಿ ಸರ್ವ ಭಾವ ಭಜ ಕಪಟ ತಜಿ ಮೋಹಿ परम प्रिय सोई सत्य कहूँ खग तोही सुचि सेवक मम प्राण प्रिय अस बिचारी भजु मोही परिहरि आस भरोस सब कबहू काल न व्यापिहि तोही सुमिरेसु भजेसु निरंतर मोही प्रभु बचनामृत सुनि न अघाऊँ तनु पुलकित मन अति हरिषाऊँ सो सुख जानई मन अरुकाना नहीं रसना पही जाई बखाना प्रभु शोभा सुख जानहि नयना कहीं किमी सकही तिन्हहि नहीं बयना बहु विधि मोहि प्रबोधि सुख देई लगे करन शिशु कौतुक तेई सजल नयन कछु मुख करी रूखा चितई मातु लागी अति भूखा देखी मातु आतुर उठी धाई कहीं मृदु बचन लिए उर लाई गोद राखी कराव पै पाना ರಘುಪತಿ ಚರಿತ ಲಲಿತ ಕರಗಾನ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಭಗವಂತ ಕಾಕಭೂಷಣಿಗೆ ಹೇಳ್ತಾ ಇದ್ದಾನೆ, ಒಬ್ಬ ತಂದೆಗೆ ಬೇರೆ ಬೇರೆ ಗುಣ ಸ್ವಭಾವ ಇರುವಂಥ ಬೇಕಾದಷ್ಟು ಜನ ಮಕ್ಕಳಿರ್ತಾರೆ. ಆದರೆ ಅದರಲ್ಲಿ ತಂದೆಯ ಮಾತನ್ನು ಕೇಳುವಂಥವನು ಮತ್ತು ಗೌರವ, ಪ್ರೀತಿ, ಶ್ರದ್ಧೆ ಎಲ್ಲ ಇಟ್ಕೊಂಡಿರ್ತಾನಲ್ಲ ತಂದೆಯ ಬಗ್ಗೆ, ಅಂಥವನು ತಂದೆಗೆ ಪ್ರಾಣಪ್ರಿಯನಾಗಿರ್ತಾನೆ. ಇದೇ ರೀತಿ ಎಲ್ಲ ಸೃಷ್ಟಿಯಲ್ಲಿ ಏನೇನು ಜೀವರಾಶಿಗಳಿದೆಯೋ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥವ್ನು ನಾನೇ. ಅದಕ್ಕೆ ಅದರ ಮೇಲೆ ನನಗೆ ಪ್ರೀತಿ ಸಮಾನವಾಗಿದೆ. ಆದರೆ ಅದರಲ್ಲಿ ಮಾಯಾಮದಗಳನ್ನು ಯಾರು ತ್ಯಾಗ ಮಾಡಿ ಮನೋವಾ ಕರ್ಮಗಳಿಂದ ನನ್ನ ಭಜಿಸ್ತಾರೋ ಆ ವ್ಯಕ್ತಿ ಪುರುಷನೇ ಆಗಿರಲಿ, ಸ್ತ್ರೀಯೇ ಆಗಿರಲಿ, ನಪುಂಸಕನೇ ಆಗಿರಲಿ ಅಥವಾ ಚರ ಅಚರ ಯಾವುದೇ ಜೀವಿಯಾಗಿರಲಿ, ಕಪಟತನವನ್ನು ಬಿಟ್ಟು, ಅಂದರೆ ಏನು, ಮೋಸ ಮಾಡೋದು, ವಂಚನೆ ಮಾಡೋದು, ಇದೆಲ್ಲ ಕಪಟತನ, ಕೆಟ್ಟದ್ದನ್ನು ಮಾಡೋದು, ಇದೆಲ್ಲ ಬಿಟ್ಟು ಎಲ್ಲ ರೀತಿಯಿಂದಲೂ ಕೂಡ ನನ್ನನ್ನೇ ಭಜಿಸ್ತಾ ಇರುವಂಥ ಜೀವಿ ಯಾರೇ ಆಗಿದ್ರೂ ನನಗೆ ಅವನು ಪರಮ ಪ್ರಿಯನು. ಈಗ ಎಷ್ಟೊಂದು ಭೇದ ಭಾವಗಳನ್ನು ಮಾಡೋದನ್ನು ನಾವು ನೋಡ್ತೀವಿ. ಜನಗಳು ಬ್ರಾಹ್ಮಣರೇ ಭಗವಂತನ ಸೇವೆ ಮಾಡಬೇಕು, ಇಂಥವ್ರು ಮಾಡಬೇಕು, ಇಂಥವ್ರು ಮಾಡಬಾರ್ದು, ಏನೇನೋ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಭಗವಂತ ಇಲ್ಲಿ ಸ್ವಯಂ ಹೇಳ್ತಾ ಇರೋದು, ನನ್ನ ಸಿದ್ಧಾಂತವನ್ನು ಕೇಳು, ಇದನ್ನು ಬಿಟ್ಟು ಬೇರೆದನ್ನೆಲ್ಲ ತೆಗೆದು ಹಾಕ್ಬಿಡು ನಿನ್ನ ತಲೆಯಿಂದ ಅಂತ. ಈಗ ನಮ್ಮ ತಲೆಯಲ್ಲಿ ಬೇರೆದೇನೇನಾದರೂ ತುಂಬಿಸ್ಕೊಂಡಿದ್ರೆ ಅದನ್ನೆಲ್ಲ ಬಿಟ್ಟು ಅವನು ಮನುಷ್ಯನೇ ಆಗಿರಲಿ, ಜೀವಿನೇ ಆಗಿರಲಿ, ಗಂಡಸೇ ಆಗಿರಲಿ, ಹೆಂಗಸೇ ಆಗಿರಲಿ, ನಪುಂಸಕನೇ ಆಗಿರಲಿ, ಏನೇ ಆಗಿರಲಿ, ಕಪಟತನವನ್ನು ಬಿಡಬೇಕು. ಆಮೇಲೆ ಎಲ್ಲ ರೀತಿಯಿಂದಲೂ ಭಗವಂತನನ್ನೇ ಭಜಿಸಬೇಕು. ಅಂಥವನೇ ನನಗೆ ತುಂಬ ಪ್ರೀತಿ ಪಾತ್ರನು ಅಂತ ಇಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಅದು ಇದು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಎಲ್ಲ ಪ್ರೀತಿಗೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ. ಪ್ರೀತಿ ಅನ್ನೋದು ಸ್ವತಂತ್ರವಾಗಿರುವಂಥದ್ದು. ನಾವು ಯಾರನ್ನು ಹೇಗೆ ಬೇಕಾದರೂ, ಅದರಲ್ಲೂ ಪ್ರೀತಿ ಅನ್ನೋದು ಒಂದು ನಿರ್ಮಲವಾಗಿರುವಂಥ ಒಂದು ಭಾವ. ಆ ಭಾವದಿಂದ ನಾವು ಭಗವಂತನನ್ನು ಪ್ರೀತಿಸಬೇಕು, ಭಜಿಸಬೇಕು. ಅಷ್ಟೇ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಮುಂದುವರೆದು ಭಗವಂತ ಹೇಳ್ತಾನೆ, ಎಲೆ ಪಕ್ಷಿಯೇ ಅನನ್ಯನು, ಅಂದರೆ ಬೇರೆ ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ದೇ ಇರುವಂಥವನು, ನಿಷ್ಕಾಮನು, ಯಾವುದೇ ಕಾಮನೆಗಳು ಇಲ್ಲದೆ ಇರುವಂಥ ಸೇವಕ ಇದ್ದಾನಲ್ಲ ಅವನು ನನಗೆ ಪ್ರಾಣಪ್ರಿಯನು. ಈ ರೀತಿ ನಿರ್ಧಾರ ಮಾಡಿಕೊಂಡು ಎಲ್ಲ ಆಸೆಗಳನ್ನು, ಭರವಸೆಗಳನ್ನು ಬದಿಗೊತ್ತಿ ಪಕ್ಕಕ್ಕೆ ಎಸೆದ್ಬಿಡು, ನನ್ನನ್ನೇ ನೀನು ಭಜಿಸು. ನಾನು ನಿನಗೆ ನಿಜಾನೇ ಹೇಳ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲಿರುವಂಥ ಏನೇನಿದೆಯೋ ತಲೆಯಲ್ಲಿ ಎಲ್ಲವನ್ನ ಸೈಡ್ಗಿಟ್ಬಿಟ್ಟು ಆಸೆ ಆಕಾಂಕ್ಷೆಗಳು ಇರಬಾರ್ದು, ಭರವಸೆಗಳು, ನಾಳೆ ಹೀಗಾಗ್ಬಿಡುತ್ತೆ, ನನಗೆ ಹಿಂಗಾಗತ್ತೆ ಅನ್ನೋದನ್ನು ಬಿಟ್ಬಿಡು. ಎಲ್ಲವನ್ನ ಬಿಟ್ಬಿಟ್ಟು ಬರೀ ನನ್ನನ್ನು ಭಜಿಸು, ಇವರು ನನಗೆ ಪ್ರೀತಿ ಪಾತ್ರರು ಅಂತ ಕೂಡ ಹೇಳ್ತಾ ಇದ್ದಾನೆ. ಮತ್ತು ನಾನು ನಿನಗೆ ನಿಜಾನೇ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ.
ಕಾಲ ನಿನ್ನನ್ನು ಯಾವತ್ತೂ ವ್ಯಾಪಿಸೋದಿಲ್ಲ. ಯಾವಾಗ ಸದಾ ನನ್ನನ್ನೇ ಭಜಿಸ್ತಾ ಇರ್ತೀಯೋ ಆಗ ಈ ಕಾಲ ಅನ್ನೋದು ಕೂಡ ನಿನ್ನನ್ನು ವ್ಯಾಪಿಸೋದಿಲ್ಲ. ನಿರಂತರ ನನ್ನನ್ನೇ ಸ್ಮರಿಸ್ತಾ ಇರು, ನನ್ನನ್ನೇ ಭಜಿಸ್ತಾ ಇರು ಅಂತ ಹೇಳ್ತಾನೆ. ಪ್ರಭುವಿನ ಅಮೃತ ತುಲ್ಯವಾದಂತಹ ಈ ರೀತಿಯ ವಚನಗಳನ್ನು ಎಷ್ಟು ಕೇಳಿದ್ರೂ ಕೂಡ ನನಗೆ ತೃಷೆ ಅಂದರೆ ಆ ದಾಹ ಅನ್ನೋದು ಹೋಗ್ತಾನೆ ಇಲ್ಲ. ನನಗಿನ್ನೂ ಕೇಳಬೇಕು ಅನ್ನಿಸ್ತಾ ಇದೆ. ನನ್ನ ಶರೀರವೆಲ್ಲ ಪುಲಕಿತವಾಯಿತು. ಮನಸ್ಸಲ್ಲಿ ಆನಂದ ಹಿಡಿಸದೇ ಇರುವಷ್ಟು, ಅಂದರೆ ಇಲ್ಲಿ ಸಚ್ಚಿದಾನಂದದ ಒಂದು ಅನುಭವ ಆಗ್ಬಿಡುತ್ತೆ. ಆನಂದ ಅನ್ನೋದು ತುಂಬಿ ತುಳುಕ್ತಾ ಇದೆ ಅವನಿಗೆ. ಈ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಸಂತೋಷ ಆಗ್ತಾ ಇದೆ. ಆ ಸುಖವನ್ನು ಮನಸ್ಸು, ಕಿವಿಗಳು ಇವುಗಳಿಗೆ ಮಾತ್ರ ಗೊತ್ತಾಗ್ತಾ ಇದೆ. ಅದನ್ನು ನಾಲಿಗೆಯಿಂದ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಕಿವಿಗಳ ಮೂಲಕ ಕೇಳಿದ್ದು ಮನಸ್ಸು ಅದನ್ನು ಅನುಭವಿಸ್ತಾ ಇದೆ. ಈ ಕೇಳಿದ್ದನ್ನು ಮತ್ತು ಅನುಭವಿಸೋದನ್ನು ನಾಲಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಸೌಂದರ್ಯ ವೈಭವ ಇದೆಯಲ್ಲ, ಅದು ಕಣ್ಣುಗಳಿಗೆ ಮಾತ್ರ ಗೊತ್ತಾಗ್ತಾ ಇದೆ. ನಾವು ಇವಾಗ ಎಲ್ಲಾದರೂ ಹೋದಾಗ ಭಗವಂತನ ಒಂದು ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಆ ಒಂದು ಸೌಂದರ್ಯವನ್ನು ನೋಡಿ ನಾವು ಅನುಭವಿಸ್ತಾ ಇರ್ತೀವಲ್ವಾ, ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಂದರೆ ಅಂತ ಹೇಳ್ತೀವಿ. ಆದರೆ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅಪ್ಪ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ರು, ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ಅಂತ ಹೇಳ್ತೀವಿ. ಅದೇ ನಾವು ಫೋಟೋನು ಹಿಡ್ಕೊಂಡೋಗಿ ತೋರಿಸ್ತೀವಿ, ಆದರೆ ಆ ಫೋಟೋದಲ್ಲಿ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಸ್ವತಃ ನೋಡ್ತೀವಲ್ವಾ, ಆಗ ನಮಗಾದಂಥ ಅನುಭವ ಫೋಟೋದಲ್ಲಿ ಕಾಣಿಸೋದಿಲ್ಲ. ಆಯಿತಾ? ಅದು ಸ್ವಂತ ಅನುಭವ ಆಗಿರುತ್ತೆ. ಆದರೆ ನಾನು ನೋಡಿದ್ದನ್ನು ನನಗೆ ಪ್ರೀತಿ ಪಾತ್ರರಾಗಿರುವಂಥವ್ರು ನೋಡಬೇಕು ಅಂತ ನಾವು ಅಂದ್ಕೊಂಡು ಫೋಟೋ ಹಿಡ್ಕೊಂಡೋಗಿ ತೋರಿಸ್ತೀವಿ, ಆದರೆ ಆ ಫೀಲ್ ಅವ್ರಿಗೆ ಬರೋದಿಲ್ಲ. ಆಯಿತಾ? ಅದಕ್ಕೆ ಭಗವಂತನ ಒಂದು ಸೌಂದರ್ಯ ವೈಭವ ಇದು ಕಿವಿ ಕೇಳುತ್ತಲ್ಲ, ಅದನ್ನು ಮಾತಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ಕಣ್ಣು ನೋಡುತ್ತಲ್ಲ, ಅದನ್ನು ಕೂಡ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವುಗಳಿಗೆ ಮಾತೇ ಇಲ್ಲ. ನನ್ನನ್ನು ಅನೇಕ ರೀತಿಯಿಂದ ಸಮಾಧಾನ ಪಡಿಸಿ, ಸಂತೋಷ ಪಡಿಸಿ ಭಗವಂತ ಮತ್ತೆ ತನ್ನ ಬಾಲಕ್ರೀಡೆಗಳನ್ನು ಆಡೋದಕ್ಕೆ ಶುರು ಮಾಡ್ತಾನೆ. ಪ್ರಭು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮುಖ ಸ್ವಲ್ಪ ಒಣಗಿಸ್ಕೊಂಡಂಗೆ ಮಾಡಿ ತಾಯಿ ಕಡೆ ನೋಡೋದಕ್ಕೆ ಶುರು ಮಾಡ್ತಾನೆ. ಈಗ ಬಾಲಲೀಲೆಗೆ ವಾಪಸ್ ಹೊರಟೋದ. ಕಾಕಭೂಷಣಿಗೆ ಏನೇನು ಹೇಳಬೇಕೋ ಎಲ್ಲ ಹೇಳಿ ಈಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಾಯೆಲ್ಲ ಒಣಗಿದ ಹಾಗೆ ತಾಯಿ ಕಡೆ ನೋಡೋಕೆ ಶುರು ಮಾಡ್ತಾನಲ್ಲ, ಆಗ ತಾಯಿಗೆ ಅದು ಅರ್ಥ ಆಗುತ್ತೆ. ಅವನಿಗೆ ಹಸುವಾಗಿದೆ ಅಂತ ಅರ್ಥ ಮಾಡಿಕೊಂಡು ಎದೆಗೆ ಅಪ್ಪಿಕೊಂಡು ಮಡಿಲಲ್ಲಿ ಕೂರಿಸ್ಕೊಳ್ತಾಳೆ. ಮೃದು ವಚನಗಳನ್ನು ಆಡ್ತಾ ಅವನಿಗೆ ಹಾಲನ್ನು ಉಣಿಸ್ತಾಳೆ. ಶ್ರೀ ರಘುನಾಥನ ಮನೋಹರ ಲೀಲೆಗಳನ್ನು ಹಾಡೋದಕ್ಕೆ ಶುರು ಮಾಡ್ತಾಳೆ ಅನ್ನೋದನ್ನ ಇಲ್ಲಿ ಕಾಕಭೂಷುಂಡಿಯವರು ಹೇಳ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.